ಗುಡ್ ಮಾರ್ನಿಂಗ್ ವಿಸ್ಟೀಜ್. ನಾನು ಡಾಕ್ಟರ್ ಹಿರೇಮಠ್ ಸರ್ ಚಿನ್ಗಿಯಿಂದ. ಇಲ್ಲಿ ನಾವು ರೈತರ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಒಂದು ಈರುಳ್ಳಿ ಬೆಳೆಗೆ ಒಂದು ಪ್ರಾಬ್ಲಮ್ ಏನಿತ್ತು, ಇಲ್ಲಿ ನಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ಗಳನ್ನು ಅವರು ಕೂಡ ಬಳಕೆ ಮಾಡಿದ್ದಾರೆ. ಬಂದಿರತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ರೈತರ ಮುಖಾಂತರನೇ ಇವತ್ತು ಮಾತಾಡೋಣ. ಇಲ್ಲಿ ಕಳೆದ ವಾರ ನಾನು ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಸಜೆಸ್ಟ್ ಮಾಡಿ ಕೊಟ್ಟಿದ್ದೆ. ಕೊಟ್ಟ ನಂತರ ಅವ್ರಿಗೆ ಎಷ್ಟು ದಿವಸದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಅಂತಕ್ಕಂಥದ್ದನ್ನು ರೈತರ ಜೊತೆನೇ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಲಾಲು ಅಂತ ಸರ್. ಲಾಲ್ ಸಾಬ್ ಅವರು. ಹ್ಞೂ ಸರ್. ಸರ್, ಎಷ್ಟು ಎಕರೆ ಐತ್ರಿ ಇದು ನಿಮ್ಮದು ಈರುಳ್ಳಿ ಬೆಳೆ? ಇದು 2 ಎಕರೆ ಸರ್. 2 ಎಕರೆ. ಕಳೆದ ವಾರ ನಾನು ಬಂದಾಗ ಇಲ್ಲಿ ಸಮಸ್ಯೆ ಏನಿತ್ತು ರೀ ನಿಮ್ಮ ಈರುಳ್ಳಿಗೆ? ಸರ್, ಏನೂ ಇದಿಲ್ಲ ಸರ್. ನೀವು ಎಣ್ಣೆ ಕೊಟ್ಟ ಬಳಕ ಮಸ್ತ್ ಆಗಿದೆ ಸರ್. ಎಣ್ಣೆ ಕೊಟ್ಕೊಳಕ್ಕೆ ಮಸ್ತ್ ಆಗ್ಯದ. ಹ್ಞೂ ರೀ ಸರ್. ಅಂದ್ರೆ ಎಷ್ಟು ದಿನದಾಗ ಮಸ್ತ್ ಆಗ್ಯದ ರೀ? ಅಂದ್ರೆ 4 ದಿನದಾಗ ಸರ್. ಬರೀ 4 ದಿವಸದಾಗ? ಹ್ಞೂ ರೀ. 4 ದಿವಸದಾಗ ಚೇಂಜ್ ಆಗ್ಯದ ಅಂತಂದ್ರೆ ಮೊದಲು ಏನು ಗಡ್ಡಿ ಬೆಳೆದಿತ್ರಾ? ಇಲ್ಲ ಸರ್, ಸಣ್ಣದೈತೆ ರೀ. ಗಡ್ಡಿ ಬೆಳೆದಿದ್ದಿಲ್ಲ. ಹಾಂ ರೀ. ಬರೀ ಈಗ 4-5 ದಿವಸ ಆಯ್ತು ಇವತ್ತಿಗೆ ನಮ್ಮ ಎಣ್ಣೆಯನ್ನು ನೀವು ಸಿಂಪಡಣೆ ಮಾಡಿ. ಹ್ಞೂ ರೀ. 5 ದಿವಸದೊಳಗೆ ಯಾವ ರೀತಿ ₹1 ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಂತೀರಿ? ಸರ್, ಪೂರ ರಿಸಲ್ಟ್ ಬರ್ತದೆ ಸರ್. ₹1 ಎಷ್ಟು ಬಂದಂತೀರಿ ಹೇಳ್ರಿ? ಅಂದ್ರೆ ಪೂರ ಹೆಚ್ಚಾಗಿ ಗಾಡಿ ದಮ್ ಆಗೈತೆ ಸರ್. ಅಲ್ಲಿ ಬಾರಾಣನೋ ಎಂಟಾಣೆನೋ ₹1 ಹೆಚ್ಚಾಗೈತೆ. ₹1 ಹೆಚ್ಚಾಗೈತೆ ಸರ್. ₹1 ತನ ಈಗ ಒಂದು ರಿಸಲ್ಟ್ ನಿಮ್ಗೆ ಚೇಂಜ್ ಆಗ್ಯದ. ಹ್ಞೂ ರೀ ಸರ್. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಬಂದದ. ಇಲ್ಲ, ಮಸ್ತ್ ಆಗಿದೆ ಸರ್. ಗಡ್ಡಿ ಯಾವ ಥರ ಆಗ್ಯದ ಒಂದು ಸ್ವಲ್ಪ ಕಿತ್ತು ತೋರಿಸಲ್ಲ? ಕಿತ್ತು ತೋರ್ಸಮ್ರಿ. ಹಾಂ, ಈ ಥರ ಆಗ್ಯದ ನೋಡಿ ಸರ್. ಈ ಕಳೆದ ವಾರ ಇಷ್ಟಿತ್ರೆ? ಇಲ್ಲ ಸರ್, ಇಷ್ಟು ಗಡ್ಡಿ ಬೆಳೆದಿರಲಿಲ್ಲ. ಇಲ್ಲ ಸಣ್ಣ ಐತೆ ರೀ. ಹಾಂ, ಇನ್ನೊಂದು 2 ಕಿತ್ರಿ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನೋಡಬಹುದು ಈ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಒಂದು ಕೆಪಾಸಿಟಿ ಯಾವ ಥರನಾಗಿದೆ ಅಂತಕ್ಕಂಥದ್ದನ್ನು ಇದ್ರ ಮುಖಾಂತರ ನೋಡಿದಾಗ ಗೊತ್ತಾಗುತ್ತೆ. 100% ಆಗಿ ಯಾಕೆ ನಾವು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಬೇಕು, ಯಾವ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ರೈತರು ಕೂಡ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಒಳ್ಳೆಯ ಆದಾಯ ಪಡ್ಕೋಬಹುದು, ಕಡಿಮೆ ಖರ್ಚನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.